ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸ್ಕಿನ್ ಕೇರ್ ರುಟೀನ್ ಅನ್ಬಾಕ್ಸಿಂಗ್ ವಿಡಿಯೋನ ತೋರಿಸ್ತಿದ್ದೀನಿ. ನೀವು ನೋಡ್ತಿರುವ ಹಾಗೆ ನಾನು ಮಿನಿಮಲಿಸ್ಟ್ ಅವ್ರ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಈ ಬಾಕ್ಸಲ್ಲಿ ಏನಿದೆ, ನಾನು ಯಾವ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೀನಿ, ಯಾಕೆ ಆರ್ಡರ್ ಮಾಡಿದ್ದೀನಿ, ಇದರಿಂದ ನನ್ನ ಸ್ಕಿನ್ನಿಗೆ ಯಾವ ಥರ ಬೆನಿಫಿಟ್ ಸಿಕ್ತು. ಸೊ ನಿಮ್ಮ ಸ್ಕಿನ್ ಟೈಪ್ ಸಿಮಿಲರ್ ಟು ನನ್ನ ಸ್ಕಿನ್ ಟೈಪ್ ಇದ್ದರೆ ನೀವು ಈ ಥರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಯಾವ ಥರ ಚೇಂಜ್ ಆಗುತ್ತೆ ಅಂತ ನೀವು ನೋಡ್ಬೋದು. ನನ್ನ ಸ್ಕಿನ್ ತುಂಬ ಆ್ಯಕ್ನಿಕ್ ಪ್ರೋ ಸ್ಕಿನ್ ಟೈಪ್ ಇತ್ತು. ಬಟ್ ಇವಾಗ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ನನಗೆ ಪಿಂಪಲ್ಸ್ ಎಲ್ಲ ರೆಡ್ಯೂಸ್ ಆಗಿದೆ. ನನ್ನ ಮುಖದಲ್ಲಿ ಡಿಕಲರೇಷನ್ ಅಂದರೆ ಒಂದೊಂದು ಕಡೆ ಒಂದೊಂದು ಕಲರ್ ಇರೋದಾಗಲಿ, ಪಿಗ್ಮೆಂಟೇಷನ್ ಆಗಲಿ ಎಲ್ಲ ರೆಡ್ಯೂಸ್ ಆಗಿದೆ. ಸೊ ನಾನೇನು ಆರ್ಡರ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ ನೋಡೋಣ. ನಾನು ಈ ಪ್ರಾಡಕ್ಟ್ಸ್ನ 2-3 ಇಯರ್ಸ್ ಟು 2.5 ಇಯರ್ಸಿಂದ ಯೂಸ್ ಮಾಡ್ತಿದ್ದೀನಿ. ಇದನ್ನು ನನಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಆಗಿಲ್ಲ. ಆಮೇಲೆ ಈ ಬ್ರ್ಯಾಂಡು ನನಗೆ ಹಿಂಗೆ ಅಡ್ವರ್ಟೈಸ್ಮೆಂಟಲ್ಲಿ ಗೊತ್ತಾಗಿದ್ದು. ಇದು ಯಾವುದು ನನಗೆ ಲೈಕ್ ಯಾರೋ ಹೇಳಿ ಗೊತ್ತಾಗಿರೋದಂತ ಎಲ್ಲ ಇಲ್ಲ. ಇಟ್ ವಾಸ್ ಅಡ್ವರ್ಟೈಸ್ಮೆಂಟ್ ನೋಡ್ಬೇಕಾದ್ರೆ ಈ ಬ್ರ್ಯಾಂಡ್ ಗೊತ್ತಾಯಿತು. ಆಮೇಲೆ ರಿವ್ಯೂಸ್ ಎಲ್ಲ ಚೆಕ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ರಿವ್ಯೂಸ್ ಎಲ್ಲ. ಸೊ ಅದಕ್ಕೆ ನಾನು ಈ ಪ್ರಾಡಕ್ಟ್ಸ್ನೆಲ್ಲ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಬಿಲೀವ್ ಮೀ, ನೀವು ಒಂದ್ಸಲಿ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಜವಾಗ್ಲೂ ನೀವು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದೇ ನಿಲ್ಲಿಸಲ್ಲ. ಸೊ ಫಸ್ಟಿಗೆ ಇದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿಲ್ಲ. ಇದು ನಾನು ಆರ್ಡರ್ ಥ್ರೆಶೋಲ್ಡ್ ಅಂದರೆ ಇಷ್ಟು ಪೇಮೆಂಟ್ ಮಾಡಿದ್ರೆ, ಇಷ್ಟು ಪ್ರಾಡಕ್ಟ್ಸ್ ಬೈ ಮಾಡಿದ್ರೆ ಈ ಥರ ಕೊಡ್ತೀವಿ, ಏನೋ ಒಂದು ಪ್ರಾಡಕ್ಟ್ ಗಿಫ್ಟ್ ಕೊಡ್ತೀವಿ ಅಂತ ಇತ್ತು. ಸೊ ಅದರಲ್ಲಿ ಬಂದಿರೋದಿದ್ದು B12 ರಿಪೇರ್ ಕಾಂಪ್ಲೆಕ್ಸ್. ನಾನು ಇದನ್ನು 2ನೇ ಸಲ ನನಗೆ ಇದು ಗಿಫ್ಟಾಗಿ ಸಿಗ್ತಿರೋದು. ನಾನು ಫಸ್ಟ್ ಪ್ಯಾಕ್ ಕಂಪ್ಲೀಟಾಗಿ ಖಾಲಿ ಮಾಡಿದ್ದೀನಿ. ಇದು ನಿಜವಾಗ್ಲೂ ತುಂಬ ಹೈಡ್ರೇಟಿಂಗ್ ಆಗಿದೆ. ಬಟ್ ನಾನು ನನ್ನ ಸ್ಕಿನ್ ಟೈಪಿಗೆ ಇದು ತುಂಬ ಸೂಟ್ ಆಗೋಲ್ಲ ಅಂತ ಬೈ ಮಾಡಲ್ಲ ಅಷ್ಟೇ. ಬಟ್ ಇಟ್ ಇಸ್ ರಿಯಲಿ ಗುಡ್. ನಿಮ್ಮ ಸ್ಕಿನ್ ಟೈಪ್ ನೋಡ್ಬೋದು ನೀವಿಲ್ಲಿ B12 ರಿಪೇರ್ ಕಾಂಪ್ಲೆಕ್ಸ್ ಅಂತ ಇದೆ. ಸೊ ಇಟ್ ಈಸ್ ರಿಯಲಿ ಹೆಲ್ಪ್ಫುಲ್. ನೀವು ಈ ಪ್ರಾಡಕ್ಟ್ನ ಟ್ರೈ ಮಾಡಿ, ನಿಮ್ಮ ಸ್ಕಿನ್ ಟೈಪಿಗೆ ಇದು ಸೂಟ್ ಆದರೆ. ಈ ಸಿ ವಾಟ್ಸ್ ಇನ್ಸೈಡ್. ಸೊ ಇದು ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್ SPF 50 ವಿತ್ PA 4+. ಇದು ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ. ಸನ್ ಟ್ಯಾನ್ ಆಗಲಿ, ಡಿಪಿಗ್ಮೆಂಟೇಷನ್, ಡಿಕಲರೇಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ದಿಸ್ ಇಸ್ ಮೈ 3rd ಇಯರ್ ಆಫ್ ಯೂಸಿಂಗ್ ದಿಸ್ SPF ಸನ್ಸ್ಕ್ರೀನ್. ಮಸ್ಟ್ ಬೈ ಫಾರ್ ಸಮ್ಮರ್ ಸೀಸನ್. ನೆಕ್ಸ್ಟು ಇದು ಬಂದು ಮಾಯ್ಶ್ಚರೈಸರ್. ನಾನು ಇದನ್ನು 2 ಆರ್ಡರ್ ಮಾಡಿದ್ದೀನಿ. ಬಿಕಾಸ್ ನಾನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು, ಇದನ್ನೇ ಯೂಸ್ ಮಾಡೋದ್ರಿಂದ ನನಗೆ ಫ್ರೀಕ್ವೆಂಟಾಗಿ ಇದನ್ನು ಬೈ ಮಾಡೋ ಬದಲು ನಾನು ಒಂದೇ ಸಲ 2 ಕ್ವಾಂಟಿಟಿನ ಬೈ ಮಾಡಿದ್ದೀನಿ. ನಂತರ ಸನ್ಸ್ಕ್ರೀನ್ ಆಲ್ರೆಡಿ ಒಂದು ಯೂಸ್ ಮಾಡ್ತಲೇ ಇರೋದಿದೆ. ಸೊ ಸನ್ಸ್ಕ್ರೀನ್ನ 1 ಬೈ ಮಾಡಿದ್ದೀನಿ. ಆ್ಯಂಡ್ ಇದು ಮಾಯ್ಶ್ಚರೈಸರು ನನ್ನ ಹತ್ರ ಖಾಲಿ ಆಗಿದೆ. ಸೊ ಐ ಹ್ಯಾವ್ ಬಾಟ್ 2. ನೀವು ನೋಡ್ಬೋದು, ನಾನು ಒಂದೇ ಸಲ 2 ಪ್ರಾಡಕ್ಟ್ಸ್ನ ತರಿಸ್ಕೊತಿದ್ದೀನಿ. ಅಂದರೆ ದೀಸ್ ಪ್ರಾಡಕ್ಟ್ಸ್ ಆರ್ ರಿಯಲಿ ವೆರಿ ಗುಡ್. ಸೊ 1 ಬಾಕ್ಸಲ್ಲಿ ಐ ಹ್ಯಾಡ್ ಆರ್ಡರ್ ದೀಸ್ 3 ಆ್ಯಂಡ್ ಇದು ಗಿಫ್ಟಾಗಿ ಸಿಕ್ತು. ಸೊ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ. ಸೊ ಅಗೇನ್ ನೀವು ನೋಡ್ಬೋದು, ನನಗೆ ಈ ಮಾಯ್ಶ್ಚರೈಸರ್ ಫ್ರೀಯಾಗಿ ಸಿಕ್ಕಿದೆ. ಇದು ಮಾಯ್ಶ್ಚರೈಸರ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ರೆಗ್ಯುಲರಾಗಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ. ನೀವು ಬೇಕಿದ್ದರೆ ನಿಮ್ಮ ಟ್ರಯಲ್ ಬೇಕಂದರೆ ನೀವು ಇದೇ ಥರ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿಕೊಂಡು ಫ್ರೀಯಾಗಿ ಬರುತ್ತೆ. ಸೊ ನೀವು ಅದರಲ್ಲಿ ಇದನ್ನು ಟ್ರೈ ಮಾಡ್ಬೋದು. ಇದರಲ್ಲಿ ಸೆರಾಮೈಡ್ಸ್ ಇದೆ. ಇದೆಲ್ಲ ಡ್ರೈ ಸ್ಕಿನ್ ಅವರಿಗೆ ತುಂಬ ಯೂಸ್ ಆಗುತ್ತೆ. ಇದು ಸೆರಾಮೈಡ್ಸ್ ಎಲ್ಲ ಇರೋ ಸನ್ಸ್ಕ್ರೀನ್ ಆಗಲಿ, ಮಾಯ್ಶ್ಚರೈಸರ್ ಆಗಲಿ ನಾವು ಯೂಸ್ ಮಾಡಿದ್ರೆ ಡ್ರೈ ಸ್ಕಿನ್ ಅವರಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ನೀವು ಡ್ರೈ ಸ್ಕಿನ್ ಇದ್ದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದು ಅಕ್ವಾಪೋರಿನ್ ಬೂಸ್ಟರ್. ನಾನು ಇದನ್ನು ಫಸ್ಟ್ ಟೈಮ್ ಆರ್ಡರ್ ಮಾಡಿರೋದು. ಇದು ರಿವ್ಯೂಸ್ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಾನು ಇದನ್ನು ಯೂಸ್ ಮಾಡಿ ನನ್ನ ಸ್ಕಿನ್ನಿಗೆ ಏನಾದರೂ ಬೆನಿಫಿಟ್ ಸಿಕ್ಕಿದ್ರೆ ನಾನು ಡೆಫಿನೆಟ್ಲಿ ನಿಮ್ಗಳಿಗೂ ಕೂಡ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮಿನಿಮಲಿಸ್ಟ್ SPF 50.
ಈ ಸನ್ಸ್ಕ್ರೀನ್ ನಾನು ಆರ್ಡರ್ ಮಾಡಿಲ್ಲ, ಇದು ನನಗೆ ಫ್ರೀಯಾಗಿ ಸಿಕ್ಕಿರೋದು. ನಾನು ಇದರಲ್ಲಿ ಆರ್ಡರ್ ಮಾಡಿದ ಅಕ್ವಾಪೋರಿನ್ ಬೂಸ್ಟರ್ ಒಂದೇ. ನಿಮಗೆ ಫ್ರೀ ಗಿಫ್ಟ್ಸ್ ಯಾವಾಗಲೂ ಸಿಗುತ್ತೆ ಅವ್ರ ವೆಬ್ಸೈಟಲ್ಲಿ. ನೀವು ಮಿನಿಮಲಿಸ್ಟ್ ಅವ್ರ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ರೆ ಈ ಥರ ಫ್ರೀ ಗಿಫ್ಟ್ಸ್ ನಿಮಗೆ ಯಾವಾಗಲೂ ಸಿಗುತ್ತೆ. ಸೊ ನಾನು ಯೂಶ್ವಲಿ ಅವ್ರ ವೆಬ್ಸೈಟಿಂದನೇ ಯಾವಾಗಲೂ ಆರ್ಡ್ರ್ ಮಾಡೋದು. ಸೊ ಹಾಗಾಗಿ ನನಗೆ ಈ SPF 50 ಸನ್ಸ್ಕ್ರೀನ್ ಈ ಆರ್ಡರಿಗೆ ಫ್ರೀಯಾಗಿ ಸಿಕ್ಕಿರೋದು. ಸೊ ಇಷ್ಟೇ ನಾನು ಆರ್ಡರ್ ಮಾಡಿರೋ ಪ್ರಾಡಕ್ಟ್ಸು. ಈ ಪ್ರಾಡಕ್ಟ್ಸ್ ನನಗೆ ಸಿಕ್ಕಾಬಟ್ಟೆ ಬೆನಿಫಿಷಿಯಲ್ ಆಗಿದೆ. ನಾನು ಮಾಯಿಶ್ಚರೈಸರ್ ಹಿಡಿದು ಸನ್ಸ್ಕ್ರೀನಿಂದ ಬಾಡಿ ಲೋಷನ್ ಆಗಿರ್ಬೋದು ಎಲ್ಲದೂ ಮಿನಿಮಲಿಸ್ಟ್ ಅವ್ರದ್ದೇ ಯೂಸ್ ಮಾಡೋದು. ಇಟ್ ಇಸ್ ನಾಟ್ ಬಿಕಾಸ್ ನಾನು ಈ ಬ್ರ್ಯಾಂಡ್ನ ಪ್ರಮೋಟ್ ಮಾಡ್ತಿದ್ದೀನಿ ಅನ್ನೋ ಥರ ಎಲ್ಲ ಯಾವುದೂ ಇಲ್ಲ. ನಾನು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿದ ಮೇಲೆ ನನ್ನ ಸ್ಕಿನ್ನಿಗೆ ಈ ಪ್ರಾಡಕ್ಟ್ಸ್ ತುಂಬ ಹೆಲ್ಪ್ ಆಗಿದೆ. ನನ್ನ ಸ್ಕಿನ್ನು ನಾನು ಬೇಕಿದ್ರೆ ನಿಮಗೆ ಪಿಕ್ಚರ್ ತೋರಿಸ್ತೀನಿ. ನನ್ನ ಸ್ಕಿನ್ ಸಿಕ್ಕಾಬಟ್ಟೆ ಪಿಂಪಲ್ ಬರ್ತಿತ್ತು. ಆಮೇಲೆ ತುಂಬ ಕಡೆ ಕಲರ್ ವೇರಿಯೇಷನ್ಸ್ ಇತ್ತು. ಒಂದು ಕಡೆ ಡಾರ್ಕು, ಒಂದು ಕಡೆ ಲೈಟು, ಆಮೇಲೆ ಟ್ಯಾನ್ ಆಗಿರ್ಬೋದು, ತುಂಬ ಇತ್ತು. ಬಟ್ ಯಾವಾಗ ನಾನು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನಗೆ ಎಲ್ಲ ನಿಧಾನಕ್ಕೆ ಎಲ್ಲನೂ ಕಮ್ಮಿ ಆಗ್ತಾ ಬಂತು. ನಂಗೆ ಪಿಂಪಲ್ ಆಗಲಿ ಇವಾಗ ಸಿಕ್ಕಾಬಟ್ಟೆ ರೇರ್ ನನಗೆ ಪಿಂಪಲ್ ಆಗೋದು ಕೂಡ. ಸೊ ಹಾಗಾಗಿ ನೀವು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡಿ. ನನ್ನ ಸ್ಕಿನ್ ಟೈಪ್ ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಇವ್ರ ವೆಬ್ಸೈಟಲ್ಲಿ ಹೋಗಿ ಡ್ರೈ ಸ್ಕಿನ್ ಅವರಿಗೇ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಪ್ರಾಡಕ್ಟ್ಸ್ ಇದೆ, ನಾನು ಆ ಪ್ರಾಡಕ್ಟ್ಸ್ನ ಅಷ್ಟೇ ಬೈ ಮಾಡೋದು. ಸೊ ನೀವು ನಿಮ್ಮ ಸ್ಕಿನ್ ಟೈಪ್ ಯಾವ ಥರ ಇದೆ ಅಂತ ನೀವು ಅವ್ರ ವೆಬ್ಸೈಟಲ್ಲಿ ಹೋಗಿ ಚೂಸ್ ಮಾಡಿದಾಗ ಯಾವ್ಯಾವುದು ಪ್ರಾಡಕ್ಟ್ಸ್ ಬರುತ್ತೆ ನೀವು ಆ ಪ್ರಾಡಕ್ಟ್ಸ್ನ ಬೈ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಅನ್ಬಾಕ್ಸಿಂಗ್ ಆಫ್ ಮೈ ಸ್ಕಿನ್ ಕೇರ್ ನೋಡಿದ್ದೀರಾ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್, ಆಮೇಲೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ.